ತಂದೆ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯರಂತ ನಮ್ಮ ವೆಂಕಟರಮಣಪ್ಪ ಸಾಹೇಬರು ಅವರೊಟ್ಟಿಗೆ ಸಚಿವರಾಗಿ ಕೆಲಸ ಮಾಡಿದ್ದೀವಿ. ಒಂದು ರೀತಿ ನಮ್ಮ ತಂದೆ ಕಳ್ಕೊಂಡಾಗ ಅಷ್ಟು ದುಃಖ ಇದೆ. ಬ್ಯಾಚ್ ಅಂದರೆ ನನಗೆ ಅವ್ರ ಮಗನ ಥರ ನೋಡ್ತಾ ಇದ್ರು. ನನಗೆ ಮಂತ್ರಿ ಇದ್ದಾಗ ನಾನೇನಾರ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳೋರು, ಮಗನೇ ಹಂಗೆಲ್ಲ ಮಾಡಬೇಡ ಕಣೋ, ಹಂಗೆಲ್ಲ ಮಾಡಬೇಡ ಕಣೋ ನಾವು ಹೊಡೆಯೋರು, ಹೊಡೆದು ತಲೆ ಮೇಲೆ ಹೊಡೆದು ಬುದ್ಧಿ ಹೇಳೋರು. ಅವ್ರಿಗೂ ಸಹ ನಾವು ತಂದೆ ಮಗನ ಅಭಿನವ ಸಂಬಂಧ ಇತ್ತು. ಸುಧಾಕರ್ ನಮ್ಮ ಹಿರಿಯೂರಿನಲ್ಲಿ ಡಿ ಸುಧಾಕರ್ ಮೊನ್ನೆ ಈಗ 15 ದಿವಸದಲ್ಲಿ ಅವರು ಕೂಡ ವಿಧಿವಶರಾದರು. ಇವರೆಲ್ಲ ಒಂದು ಬ್ಯಾಚ್ ಇತ್ತು ನಮ್ಮದು, 5 ಜನ: ವೆಂಕಟರಮಣಪ್ಪ, ಸುಧಾಕರ್, ತಂಗಡಿಗಿ, ನರೇಂದ್ರ ಸ್ವಾಮಿ. ಅದರಲ್ಲೂ ಅಂದರೆ ನಮಗೆಲ್ಲ 5 ಜನ ಒಟ್ಟಾಗಿದ್ದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ತಂದೆ ಸ್ಥಾನದಲ್ಲಿ ಇವರಿದ್ದು 5 ವರ್ಷ ಒಟ್ಟಿಗೆ ಇದ್ದೀವಿ. ಹಾಗಾಗಿ ಆಗಿನ ನೆನಪುಗಳು, ಆಗ ಮಾಡ್ತಕ್ಕಂಥ ಆಶೀರ್ವಾದಗಳು ಖಂಡಿತ ಸದಾ ನೆನಪಿನಲ್ಲಿರ್ತವೆ. ಯಾರಿಗೂ ಕೂಡ ತೊಂದರೆ ಮಾಡ್ತಾ ಇರಲಿಲ್ಲ. ಡೆವಲಪ್ಮೆಂಟ್ ವಿಚಾರ ಬಂದಾಗ, ತಾಲೂಕಿನ ಅಭಿವೃದ್ಧಿ ವಿಚಾರ ಬಂದಾಗ ಯಾವುದು ನೋಡ್ತಾ ಇರಲಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಪಾವಗಡ ತಾಲೂಕಿಗೆ ಏನೇನು ಬೇಕು ಫಸ್ಟ್ ಹೇಳೋರೆ, ನನ್ನ ತಾಲೂಕಿಗೆ ಇಷ್ಟು ಮಾಡಿಕೊಡ ಅಂತ ಹೇಳೋರು. ಗ್ರ್ಯಾಂಟ್ಗಳ ವಿಚಾರವಾಗಲಿ ಪ್ರತಿಯೊಂದನ್ನು ಕೂಡ ತಾಲೂಕಿನ ಜನ ಅಂತೇಳಿ ನಾವು ರೇಗಿಸ್ತಾ ಇದ್ವಿ. ಏನಣ್ಣ ಹೋಗಿ ಬರೇ ಜಮೀನಲ್ಲೇ ಇರ್ತೀಯ ಅಂತೇಳಿ. ಅವ್ರ ತೋಟ, ಜಮೀನು, ಕೃಷಿ ಮೇಲೆ ಭಾಳ ಇಂಟ್ರೆಸ್ಟ್ ಆಗಿತ್ತು. ಅದನ್ನ ನೋಡಿ ನಾವು ಭಾಳಷ್ಟು ರೇಗಿಸ್ತಾ ಇದ್ವಿ. ಏನಣ್ಣ ಬರೇ ತೋಟದಲ್ಲೇ ಇರ್ತೀಯ, ಬೆಂಗಳೂರಲ್ಲಿ ಈಗ ಆರಾಮಾಗಿ ಬೆಂಗಳೂರಲ್ಲಿ ಏನಣ್ಣ, ಬೆಂಗಳೂರಲ್ಲಿ ಏನಿದೆ, ತೋಟದಲ್ಲಿ ಆರಾಮಾಗಿರ್ತೀನಿ ಕಣ ಅನ್ನೋದು. ಕೊನೆಯವರು ಕೂಡ ಅವರು ಈ ಮಣ್ಣಿನಲ್ಲೇ ಅವರು ಇಲ್ಲೇ ಅವರು ಸ್ವರ್ಗಸ್ಥರಾದರು. ನಿಜಕ್ಕೂ ಅವರಂಥ ಪುಣ್ಯಾತ್ಮ ಅಗಲಿ ಹೋಗಿರೋದು ನಮಗಂತೂ ಬಹಳ ದುಃಖ ಆಗಿದೆ. ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ದೇವರು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನಾದರೂ ಬಯಸ್ತೀನಿ. ನಾವು ನಿನ್ನೆ ಬೆಳಗ್ಗೆನೇ ಗೊತ್ತಾಯಿತು. ನಿನ್ನೆ ಬೆಳಗ್ಗೆ ನಾನು ಮೈಸೂರಲ್ಲಿದ್ದೆ. ಬೆಳಗ್ಗೆನೇ ಗೊತ್ತಾಯಿತು. ಗೊತ್ತಾದ ತಕ್ಷಣ ಭಾಳ ನೋವಾಯಿತು. ಹಾಗಾಗಿ ಈಗ ಬಂದಿವಿ. ಈಗಾಗಲೇ ಕಳೆದ 15 ದಿವಸದಲ್ಲಿ ನಮ್ಮ ಸುಧಾಕರ್ನ ಕಳ್ಕೊಂಡಿದ್ದೀವಿ. ಇವ್ರ ಜೊತೆಲಿ ಒಟ್ಟೊಟ್ಟಿಗೆ ಇರ್ತಾಯಿದ್ರು. ಅವರು ಅಂದರೆ ಭಾಳ ಚೇಷ್ಟೆ ಮಾಡಿಕೊಂಡು ಇವ್ರಿಗೆ ಸರ್ ಅವ್ರಿಗೆ ನಾವು ಮಧ್ಯೆ ನಾವು ಇದು ಮಾಡಿದ್ರೆ ನನಗಂತೂ ತಲೆ ಮೇಲೆ ಹೊಡೆದು ಇದು ಮಾಡೋರು, ಸುಮ್ಮನೆ ನಿಂಗೆ ಗೊತ್ತಾಗಲ್ಲ ಅಂತೇಳಿ. ಹಾಗಾಗಿ ಅವ್ರನ್ನ ನಿಜಕ್ಕೂ ನಮ್ಮ ಇದರಲ್ಲಿ ಕಳ್ಕೊಂಡಿರೋದು ನಮ್ಮ ಒಡಹುಟ್ಟಿದ ತಂದೆಗಿನ ಹೆಚ್ಚಾಗಿ ನಾನು ನೋಡ್ಕೊಳೋರು. ಆ ರೀತಿ ಬಾಂಧವ್ಯ ಇತ್ತು. ಖಂಡಿತ ಭಾಳಷ್ಟು ನೋವಾಗ್ತಾಯಿದೆ, ದುಃಖ ಆಗ್ತಾಯಿದೆ. ಯಾರೋ ಮಕ್ಕಳಿಗೂ ಕೂಡ ಈ ಕ್ಷೇತ್ರದ ಜನತೆ ಮೇಲೆ ಭಾಳಷ್ಟು ಪ್ರೀತಿ ಇಟ್ಟಿತ್ತು.